ವೈಷ್ಣು ಹಾಲು ಕರ್ಕೊಂಬರೋಣ ಬೇಡವ ಇವತ್ತು? ಕರ್ಕೊಂಬ. ನೆನ್ನೆ ಎಲ್ಲ ಗ್ಯಾಸ್ಟ್ರಿಕ್ ಆದಂಗೆ ಆಗೈತೆ. ಗ್ಯಾಸ್ಟ್ರಿಕ್ ಆದಂಗೆ ಆಗಿರೋದ್ಕೆನೆ ಹಂಗೆ ಆಗೈತೆ ಎಲ್ಲನ. ಗ್ಯಾಸ್ಟ್ರಿಕ್ ಆದಂಗೆ ಆಗಿರೋದ್ಕೆನೆ ಅದು ಒಂಥರ ವಾಂತಿ ಬೇದಿ ಆದಂಗೆ ಆಗಿತ್ತು. ಇವತ್ತೇನು ಏನು ಅನ್ನಿಸ್ತಾ ಇಲ್ಲ, ಆರಾಮಾಗಿದ್ದೀವಿ. ಇವತ್ತು ಹಾಲು ಕುಡ್ದಿಲ್ವಲ್ಲ, ಇವಾಗ ಕರ್ಕೊಂಬಂದು ಚೆನ್ನಾಗಿ ಕುಡಿಯೋಣ. ಚೆನ್ನಾಗಿ ಹಾಲು ಕುಡಿದ್ಬಿಟ್ಟು, ಇವತ್ತು ಬೇರೆ ಭಾನುವಾರ ಅಲ್ಲ, ಏನು ಕೆಲಸ ಇಲ್ಲ ಏನಿಲ್ಲ, ಅದಕ್ಕೆ 10 ಗಂಟೆ ಮೇಲೆ ತಿಂಡಿ ಮಾಡೋಣ. ಒಂದೊಂದು ಲೋಟ ಹಾಲು ಕುಡಿದ್ಬಿಡೋಣ. ಒಂದೊಂದು ಲೋಟ ಹಾಲು ಕುಡಿದ್ಬಿಟ್ರೆ 10:30 11 ಗಂಟೆ ತನಕ ಏನು ತಿಂಡಿ ಮಾಡಲಿಲ್ಲ ಅಂದ್ರೆ ನಡೀತೈತೆ. ಅದಕ್ಕೇನೆ ಬರ್ರಿ ಕರ್ಕೊಂಬರೋಣ. ನೋಡಿ ಬೆಳಕಿದೆ, ಬರ್ರಿ ಬೇಗ. ಇವತ್ತು ಟೈಮ್ ಆಯಿತು ಅನಿಸುತ್ತೆ, ಇನ್ನೂ ಬೇಗನೆ ಹೋಗ್ಬೇಕಾಗಿತ್ತು. ಆಲೇ 4:15 5 ಗಂಟೆ ಆಗ್ತಾ ಬಂತು ಅನಿಸುತ್ತೆ. 4:15 5 ಗಂಟೆ ಆಯಿತು. ಬಿಡು, ಇವತ್ತೇನು ಬೇಡ, ನಾಳೆ ಬೇಕಾದರೆ ಹೋದ್ರಾಯ್ತು. 4:15 5 ಗಂಟೆಗೆ ಅಮ್ಮಯ್ಯರು ಬರ್ತಾರೆ. ಯಾಕೆ ಬೇಕು ತಿರ್ಗಾ ಸಿಗೆ ಬಿದ್ದರೆ ಹಾಲು ಬೇರೆನೇ ಕರ್ಕೊಂಡು ಹೋಗ್ತೀರಾ ಅಂತಾರೆ. ಅವ್ರಿಗೇನು ಗೊತ್ತಾಗಲ್ಲ ಅದೆಲ್ಲನೇ, ಹಾಲು ಕರ್ಕೊಂಬರೋದೆಲ್ಲನ ಅವ್ರಿಗೇನು ಗೊತ್ತಿರಲ್ಲ. ಏನಾನ ನೋಡಿದ್ರೆ ಕೇಳ್ತಾರೆ. ಅದಕ್ಕೆ ಬೇಡ ಬಿಡು, ಇಲ್ಲಾಂದರೆ ಇವತ್ತೇನು ತಿರ್ಗ ಒಂದು ಪ್ಯಾಕೆಟ್ ತರೋಕ್ಕಾಗುತ್ತೆ. ಅಯ್ಯೋ ರೀ, ಆ ಪ್ಯಾಕೆಟ್ಗೆ 25 ರೂಪಾಯಿ ಕೊಡಬೇಕು. ಅರ್ಧ ಲೀಟ್ರಿಗೆ ಒಂದಿಷ್ಟು ಜನ ಇರಲ್ಲ. ಪ್ಯಾಕೆಟ್ ಹಾಲು ಕುಡಿಲೂಬಾರ್ದು. ಅದರಲ್ಲೆಲ್ಲ ಜಿಡ್ಡಿನಂಶ ಎಲ್ಲ ತೆಗ್ದಿರ್ತಾರೆ. ಅದ್ರಾಗ ಏನು ಇರಲ್ಲ. ಹಸಿನ ಹಾಲು ಕರ್ಕೊಂಬಂದು ಡೈರೆಕ್ಟಾಗಿ ಕಾಸ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೇನೆ ಬರ್ರಿ ನೀನು. ಇನ್ನೂ ಟೈಮ್ ಐತೆ, ಇನ್ನೂ 4:15. ನಿಮ್ಮ ಅಮ್ಮ 5 ಗಂಟೆ 5:15 ಬರೋದು. ಅಷ್ಟೊತ್ತಿಗೆ ಬೇಗ ಕರ್ಕೊಂಬಂದ್ಬಿಡೋಣ. ಏನು ಅಲ್ಲಿ ಬೆಳಕದಂಗೆ ಆಗುತ್ತೆ ಇವಾಗ. ಹಂಗೇನೆ ಬೇಗ ಬೆಳಕರಿತೈತೆ. 5:30 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಫುಲ್ ಬೆಳಗಾಗ್ಬಿಡುತ್ತೆ. 5:30ಗೆ ಬೆಳಕರಿತೈತಿ ಇವಾಗ. ಇನ್ನೊಂದು 2 ದಿವಸ ಹೋದರೆ 6:30 ಆದ್ರೂ ಬೆಳಗಾಗಲ್ಲ. ಹಂಗಿರುತ್ತೆ. ಬರ್ರಿ ಬರ್ರಿ ಬೇಗನ. ನಡಿಯಮ್ಮ, ಅಲ್ಲೇ ಐತೆ ತಪ್ಪಲೆ. ಬೇಗ ಬೇಗ ಹೋಗ್ಬಿಟ್ಟು ಕರ್ದ್ಬಿಡೋಣ. ಒಂದಿಷ್ಟು ಕರ್ಕೊಂಬರೋಣ. ಸಾಕು, 1 ಲೀಟ್ರ್ 2 ಲೀಟ್ರ್ ಅಷ್ಟು ಕರ್ಕೊಂಬರೋಣ. ಸರಿ ಆಯಿತು ಬರ್ರಿ. ಒಂದು 2 ಲೀಟ್ರ್ ಕರೀರಿ, 1 ಲೀಟ್ರ್ ಕುಡಿಯೋಣ, 1 ಲೀಟ್ರ್ ಎಪ್ಪಾಕನ. ನಡಿ. ಇವಾಗ ತಗೊಂಬಂದಿಕ್ಕಿ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ. 8 ಗಂಟೆ ತನಕ ಮಲ್ಕೊಂಬನ. 8 ಗಂಟೆ ಆದಮೇಲೆ ಎದ್ದೋಣ. 8 ಗಂಟೆ ಆದಮೇಲೆ ಎದ್ಬಿಟ್ಟು ಆಮೇಲೆ ಹಾಲು ಕಾಸ್ಕೊಂಡು ಕುಡಿದು ಆಮೇಲೆ 11 ಗಂಟೆ 10:15 11 ಗಂಟೆ ಹಂಗೆ ತಿಂಡಿ ಮಾಡೋಕ್ಕಾಗುತ್ತೆ. ಸ್ಮೆಲ್ ಅಂದರೆ ಸ್ಮೆಲ್ಲು. ನನಗೆ ಸ್ಮೆಲ್ಗೆ ಅರ್ಧ ಬರೋಕ್ಕೆ ಇಷ್ಟ ಆಗಲ್ಲ. ಸ್ಮೆಲ್ ಅಂದರೆ ಸ್ಮೆಲ್ ಹೋಗತ್ಲಾಗೆ. ಆ ಕಡೆ ನಿಂತ್ಕ, ಅಲ್ಲಿ ಗಾಳಿ ಆಡುತ್ತೆ. ಅಲ್ಲಿ ನಿಂತ್ಕ. ಈ ಕಡೆ ನಿಂತ್ಕೊಂಡ್ರೆ ಒಂಥರ ಸ್ಮೆಲ್ಲು. ಅಲ್ಲಿ ನಿಂತ್ಕ. ಇಲ್ಲಿ ಗಾಳಿ ಬೀಸುತ್ತಲ್ಲ, ಅಷ್ಟೊಂದು ಸ್ಮೆಲ್ ಬರಲ್ಲ. ಈ ಕಡೆಗೆ ಯಾಕೋ ಭಾಳ ಸ್ಮೆಲ್ ಬರುತ್ತಪ್ಪ. ಅಲ್ಲೊಂಥರ ಸಗಣಿ. ಇಲ್ಲೂ ಗಂಜಿನ ಸ್ವಲ್ಪ ಸ್ಮೆಲ್ಲು ಅಷ್ಟೊಂದಿಲ್ಲ. ಇಲ್ಲೇ ನಿಂತ್ಕೊಂಡಿರ್ತೀನಿ ಬಿಡ್ರಿ. ಕರ್ಕೊಳ್ರಿ ಬೇಗ ಬೇಗ. ಇಷ್ಟೊತ್ತಿಗೆ ಎದ್ದಾಡೋಕ್ಕಾಗಲ್ಲ ವೈಷ್ಣು. ತುಂಬ ನಿದ್ದೆ ಬರುತ್ತೆ. ನನಗೂ ಅಷ್ಟೇ. ಹೇಳ್ಬೇಡ, ಹಾಲಿಗೋಸ್ಕರ ಎದ್ದಾಳ್ಬೇಕಷ್ಟೆ. ನನಗೂ ಎದ್ದಾಡೋಕ್ಕಾಗಲ್ಲ. ಹಾಲು ಸಿಗುತ್ತವೆ ಅಂತ ನಾನು ಎಬ್ಬರಿಸೋದಷ್ಟೇ. ಮತ್ತು ಅದಕ್ಕೆ ದುಡ್ಡು ಇಕ್ಬೇಕಾಗುತ್ತಲ್ಲ. 50-60 ರೂಪಾಯಿ. 1 ಲೀಟ್ರ್ 50 ರೂಪಾಯಿ ಕೊಟ್ಟು ತಗೋಬೇಕಲ್ಲ. ಅದು 50 ರೂಪಾಯಿ ಉಳಿಸಿದ್ರು ನಾವು ಇನ್ನೂ ಚೆನ್ನಾಗಿ ಮನೆ ಕಟ್ಬೋದಲ್ಲ ಅಂತ. ಅದು 50 ರೂಪಾಯಿ ಉಳಿಸಿದ್ರು ಇನ್ನೂ ನಮಗೆ ಇನ್ನೂ ಒಳ್ಳೆಯದೇನೆ. ಎಲ್ಲದರಲ್ಲೂ ಉಳಿಸ್ಕೊಂಡು ಹೋಗ್ಬೋದು. ಅದಕ್ಕಾಗಿನ ಹೆಂಗೋ ಬಿಡು. ವಾಸನೆ. ಈ ಕಡೆ ಸ್ವಲ್ಪ ಗಾಳಿ, ಒಳ್ಳೆ ಗಾಳಿ ಬರ್ತೈತೆ. ಈ ಕಡೆ ಚೆನ್ನಾಗಿ ಗಾಳಿ ಬರುತ್ತೆ. ಈ ಕಡೆ ಎಲ್ಲ ಇನ್ನೂ ಮಾಡಿದಾರಲ್ಲ, ಚೆನ್ನಾಗಿ ಗಾಳಿ ಬರ್ತೈತೆ. ಆ ಕಡೆ ಗಂಜೆಲ್ಲ ಐತೇನಪ್ಪ, ಅದಕ್ಕೆ ಆ ಥರ ಸ್ಮೆಲ್ ಬರುತ್ತೆ ಅನ್ಸುತ್ತೆ. ಎದ್ದಳಕ್ಕಾಗಲ್ಲ. ಈಗ ಹೋಗಿ ಮಲ್ಕೊಬಿಡೋಣ. ಹಾಲು ಕರ್ದಿಕ್ಬಿಟ್ಟು ಹೋಗಿ ಮುಚ್ಚಿಟ್ಬಿಟ್ಟು ಏನಾರ ಟಿಫನ್ ಬಾಕ್ಸ್ನಾಗ ಏನಾದ್ರೂ ಹಾಕಿ ಮಲ್ಕೊಬಿಡೋಣ. ಇಬ್ಬರು ಬೆಚ್ಚಗೆ ರೊಗ್ಗೊತ್ಕೊಂಡು ಮಲ್ಕೊಬಿಡೋಣ. 8 ಗಂಟೆ 8:15 ಎದ್ದಾಳೋಣ. 8 ಗಂಟೆ 8:15 ಎದ್ದರೆ ಸಾಕು. ಆಮೇಲೆ ಬೇಕಾದರೆ ಒಂದು ಲೋಟ ಹಾಲು ಕಾಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾವು ತಿಂಡಿ ಮಾಡ್ಕೊಳಕ್ಕಾಗುತ್ತೆ. ಎದ್ದಾಳಕ್ಕಾಗಲ್ಲ. ಏನು ಮಾಡೋಣ, ಇಂಥ ಟೈಮಲ್ಲೇ ನಿದ್ದೆ ಬರೋದು. ಬೆಳಗ್ಗೆ ಎದ್ದಾಳಬೇಕಾದ್ರೆ ನನಗೆ ನಿದ್ದೆ ಜಾಸ್ತಿ. 4:30 5 ಗಂಟೆಗೆ ನನಗೆ ನಿದ್ದೆ ಜಾಸ್ತಿ ಚೆನ್ನಾಗಿ ಬರೋದು. ನನಗೆ ರಾತ್ರಿ 11 ಗಂಟೆವರೆಗೂ ನಿದ್ದೆನೇ ಬರಲ್ಲ. ಮಧ್ಯರಾತ್ರಿನೂ ಒಂದು ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ಆದರೆ ಬೆಳಗಿನ ಜಾವ 4 ಗಂಟೆಯಿಂದ ಸಖತ್ತು ನಿದ್ದೆ. ಎಂಥ ನಿದ್ದೆ ಅಂತೀಯ. ಆವಾಗಲೇ ನಿದ್ದೆ ಜಾಸ್ತಿ, ಆವಾಗಲೇ ಹಾಲಿಗೆ ಬರ್ಬೇಕು. ಏನು ಮಾಡ್ತೀಯ. ರಾತ್ರಿನೇ ಕರ್ಕೊಂಬರೋಣ ಅಂತಂದರೆ ರಾತ್ರಿ ಹೊತ್ತು ಹಾಲು ಸಿಗಲ್ಲ. ನಾವು 10:30 11 ಗಂಟೆಗೆ ಬಂದು ಹಾಲು ಕರ್ಕೊಂಡು ಹೋಗ್ಬೋದು. ಆವಾಗಲೇ ಸಾಯಂಕಾಲಕ್ಕೆ ಕರೆದಿರ್ತಾರೆ 5:30 6 ಗಂಟೆಗೆ. ಅವೆಲ್ಲ ಹಾಲಾಗೋದು ಬೇಡ. ಹುಲ್ಲೆಲ್ಲ ಹಾಕ್ತಾರ ರಾತ್ರಿ ಹೊತ್ನಾಗ. ಅವನ್ನೆಲ್ಲ ತಿಂದು ಹಾಲು ಆಗುತ್ತೆ. ಹಾಲಾಗೋದು ರಾತ್ರಿ ಆಗುತ್ತೆ. ಸಾಯಂಕಾಲ ಕರೆದಿರ್ತಾರೆ, ಆವಾಗಲೇ ಬಂದು ಕರೆದ್ರೆ ಹಾಲಿನೆಲ್ಲಿ ಇರ್ತವೆ, ಹಾಲು ಇರಲ್ಲ. ಅದಕ್ಕೇ ನಾವು 3:30 4 ಗಂಟೆಗೆ ಬಂದರೆ ಸಾಕು. ನಿಜ ನಿಜ ನಿಜ. ಅದೇ 5:30 6 ಗಂಟೆಗೆ ಕರೆದಿರ್ತಾರೆ ಸಂಜೆ. ಮತ್ತೆ ಹುಲ್ಲೆಲ್ಲ ಹಾಕ್ತಾರೆ. ಹುಲ್ಲೆಲ್ಲ ಹಾಕಿ ಮೊಸರೆಲ್ಲ ಇಡ್ತಾರೆ. ತಿರ್ಗಾ ರಾತ್ರಿ ಕಾವು ಎಲ್ಲ ಹುಲ್ಲೆಲ್ಲ ತಿಂದು ನಮಗೆ ಬೆಳಿಗ್ಗೆ ಹಾಲು ಕೊಡ್ತವೆ. ನಿಜ 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 ನಿಜ. ನನಗೆ ಅದು ಅರ್ಥನೇ ಆಗಲಿಲ್ಲ. ನಾನು ತಿರ್ಗಾ 10:30 11 ಗಂಟೆಗೆ ಬಂದು ಕರ್ಕೊಂಡು ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತೀನಿ ನಾನು.
ಬೆಳಗ್ಗೆ ಟೈಮ್ ಒಂಥರ ತಣ್ಣಗಿರುತ್ತಲ್ಲ ವಾತಾವರಣ. ನಿಜ, ಎಷ್ಟು ತಣ್ಣಗಿರುತ್ತೆ, ತಣ್ಣ ಗಾಳಿ ಬೀಸುತ್ತೆ. ರಾತ್ರಿ ಟೈಮ್ ಒಂದು ಸ್ವಲ್ಪ ಸೆಕೆ ಆದಂಗೆ ಆಗುತ್ತೆ. ಇವಾಗ ನೋಡಿ ಇಂಥ ಗಾಳಿ ಕುಡಿಬೇಕು. ಆಹಾ, ಇಂಥ ಗಾಳಿ ಕುಡಿತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಇಂಥ ಗಾಳಿ ಕುಡಿತಾ ಇರಬೇಕು. ಬೇಗ ಬೇಗ ಕರೆದು ಬಿಡ್ಬೋದು. ಅವು ಒದ್ದಾಡ್ತಾವ ಹಂಗೇನೆ. ಅದಕ್ಕೆ ಇದ್ರಾಗೆ ಜಾಸ್ತಿ ಕರ್ಕೊಂತೀನಿ. ನಮ್ಮ ಅಮ್ಮಯ್ಯ ಇದೇನೇನೇನ ಯಾಕೆ ಹಾಲು ಕರಿಯಲ್ಲ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಅಷ್ಟೊಂದು ನಾಲೆಡ್ಜ್ ಎಲ್ಲ ಐತೆ ನಿಮ್ಮ ಅಮ್ಮಗೆ. ಅದೆಲ್ಲ ಆ ರೀತಿ ಎಲ್ಲ ಯೋಚನೆ ಮಾಡೋ ಅಂಥದ್ದು. ಯಾಕೋ ಕರಿಯಲ್ಲ, ಇದು ಯಾಕೋ ಕರಿಯಲ್ಲ, ಈಲಾಗಿರ್ಬೇಕೇನೋ ಅಂತ ಅನ್ಕೊಂಬತ್ತೆ. ಯಾಕನ ಕರಿಯಲ್ಲ ಅಂತ ಅನ್ಕೊಂಡಿರುತ್ತೆ. ಯಾರೇನು ತಗೊಂಡೋಗ್ತಾರೆ ಅಂತ ನಿಮ್ಮ ಅಮ್ಮಗೆ ಅದರೆಲ್ಲ ಯೋಚನೆ ಮಾಡೋಂಥ ಶಕ್ತಿನೂ ಇಲ್ಲ, ಗೊತ್ತಾಗಲ್ಲ. ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ನಿಮ್ಮ ಅಮ್ಮನಿಗೆ. ಅಷ್ಟೊಂದು ಟ್ಯಾಲೆಂಟ್ ಇರೋರಾಗಿದ್ದರೆ ಈ ಸೀಮೆಸ ಕಟ್ಕೊಂಡು ಇಷ್ಟೊಂದು ಪಾಠ ಬೀಳ್ತಾ ಇರಲಿಲ್ಲ. ಎಲ್ಲಾದ್ರೆ ಕೆಲ್ಸಕ್ಕೆ ಹೋಗಿ ಹೊರಕ್ಕೆ ಹೋಗಿ ದುಡ್ಕೊಂಬರೋರು. ಇಷ್ಟೊಂದೆಲ್ಲ ಯಾರೂ ರಿಸ್ಕ್ ತಗೊಳ್ತಾ ಇರಲಿಲ್ಲ. ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ ಬಿಡು ಏನೇ ಅಂದ್ರೂ. ಹಂಗೆ ತಿಳ್ಕೊಬೇಡ ಕಡೆ. ನಮ್ಮ ಅಮ್ಮಗೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಅಮ್ಮಗೆ ಎಲ್ಲ ಗೊತ್ತಾಗುತ್ತೆ. ನೀನು ಹಂಗೆ ಅಂಬೋದು ಗೊತ್ತಾಗಲ್ಲ ಅಂತ. ಹೆಂಗಪ್ಪ, ನನಗೇನೋ ನಿಮ್ಮ ಅಮ್ಮಯ್ಯ ನೋಡಿದ್ರೆ ಹಂಗೆ ಅನ್ಸಲ್ಲ. ನಿಮ್ಮ ಅಮ್ಮಯ್ಯ ನೋಡಿದ್ರೆ ಸಾಕು, ಏನೂ ಗೊತ್ತಾಗಲ್ಲ, ಏನೋ ತಿಳುವಳಿಕೆ ಇಲ್ಲ ಅನ್ನೋ ಥರ ಇದ್ದಾರೆ. ಯಾರು ಇದನ್ನೆಲ್ಲ ಮಾಡ್ತಾರೆ ಹೇಳು? ಇದು ಸಗಣಿ ಗಂಜು ಇದನ್ನೆಲ್ಲ ಬಾಸೋ ಅಂಥದ್ದೇನು ಇವರಿಗೆ? ಅಯ್ಯೋ, ಸಗಣಿ ಎಲ್ಲ ಬಾಸ್ತಾ ಇರ್ತಾರೆ, ಮೈ ತೊಳಿತಾ ಇರ್ತಾರೆ, ಹೊಲ್ತಕ್ಕೆ ಹೋಗ್ತಾರೆ, ಹಾಲಿನ ಕ್ಯಾನ್ ಹೊತ್ಕೊಂಡು ಹಾಲು ಹಾಕಿ ಬರೋಕೆ ಹೋಗ್ತಾರೆ. ಅಯ್ಯೋ, ಅಲ್ಲ ನಿಮ್ಮ ಅಪ್ಪಾಜಿದು ಕೆಲಸ ಚೆನ್ನಾಗಿದೆ. 35,000 ಸಂಬಳ, ಆರಾಮಾಗಿ ಊಟ ಮಾಡಿಕೊಂಡು ಹೆಂಗಿರ್ಬೋದಪ್ಪ. ಇಷ್ಟೊಂದೆಲ್ಲ ಪಾಠ ಬೀಳಂಥದ್ದೇನು ನಿಮ್ಮ ಅಮ್ಮಗೆ? ನನ್ನಂತಳಾಗಿದ್ರೆ ಆರಾಮಾಗಿರ್ತಿದ್ದೆ. ಏನೇನೋ ನಿಮ್ಮ ಅಮ್ಮಗೆ ನಾಲ್ಡಿಲ್ಲ ಹೇಳು. ಇಷ್ಟು ವರ್ಷದಿಂದ ಮಾಡ್ತಾಯಿತ್ತಪ್ಪ ನಿಮ್ಮ ಅಮ್ಮಯ್ಯ. ಏನು ಮಾಡಿ ದಬ್ಬಾಕೈತೆ ಅಂತೇಳಿ. ಇನ್ನೂ ಕಂಡವ್ರ ಮನೆಯಲ್ಲೇ ಬಾಡಿಗೆ ಮನೇಲಿ ಇದೆ. ಏನಾದರೂ ನಮ್ಮ ಥರ, ನಮ್ಮ ಅಣ್ಣವ್ರ ಥರ, ನಮ್ಮ ಅತ್ತಿಯವ್ರ ಥರ ಏನಾದರೂ ಮನೆ ಕಟ್ಟಿದ್ಯಾ? ಇಲ್ಲ. ಏನು ಮಾಡಿದೆ? ಏನೋ ಒಂದು ಸರ ಮಾಡಿಸಿದೆ, ಒಂದು ಮಾಂಗಲ್ಯ ಸರ ಮಾಡಿಸೈತೆ. ಮತ್ತೆ ಇನ್ನೊಂದೇನೋ ಕೊಳ್ಚೆನೇನೋ ಮಾಡಿಸಿರ್ಬೋದು ಅಷ್ಟೇನೆ. ಏನು ಮಾಡೈತೆ ನಿಮ್ಮ ಅಮ್ಮಯ್ಯ? ಏನು ಮಾಡಿಲ್ಲ. ಏನಾದ್ರೂ ದುಡ್ಡು ಗಿಡ್ಡು ಏನಾದರೂ ಇಕ್ಕೊಂಡೈತಾ? ಇಲ್ಲ ಅನಿಸುತ್ತೆ. ನಿಮ್ಮ ಅಮ್ಮ ಏನು ದುಡ್ಡು ಗಿಡ್ಡು ಇಕ್ಕೊಂಡಿಲ್ಲ ಅನಿಸುತ್ತೆ ಅಲ್ವಾ? ಗೊತ್ತಿಲ್ಲ. ಇಕ್ಕೊಂಡಿರ್ಬೇಕು ಅಕೌಂಟಲ್ಲಿ. ನಮ್ಮ ಅಮ್ಮ ಒಂದು 5-6 ಲಕ್ಷ ದುಡ್ಡು ಇಕ್ಕೊಂಡಿರ್ಬೇಕು, ಫಿಕ್ಸೆಡ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಅವತ್ತೊಂದಿನ ಹೇಳ್ತಿತ್ತು. ಇಕ್ಕೊಂಡಿರ್ಬೇಕು ಸಾಮಾನ್ಯ. ಇಕ್ಕೊಂಡಿರುತ್ತೆ, ದುಡ್ಡು ಇಕ್ಕೊಂಡಿರುತ್ತೆ ಹೇಳು. ದುಡ್ಡು ಇಕ್ಕೊಂಡ್ರೆ ಏನಕ್ಕೆ ಬಂದಂಗೆ? ಏನಾದರೂ ಮಾಡಬೇಕು. ಏನಾದ್ರೂ ಮನೆಗೆ ಕಟ್ಟೋದೋ, ಸೈಟ್ ಇಟ್ಟು ತಗೊಳ್ಳೋದೋ ಏನಾದರೂ ಮಾಡಬೇಕು. ಅದೆಲ್ಲ ಟ್ಯಾಲೆಂಟ್ ಇಲ್ಲ. ನನ್ನಂಥವ್ರ ಕೈಗೆ ವ್ಯವಹಾರ ಕೊಟ್ಟರೆ ನಾನು ಮಾಡ್ತೀನಿ ನೋಡಪ್ಪ. ದುಡ್ಡು ಅದನ್ನು ಹಂಗೆ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಭೀಮು. ದುಡ್ಡನ್ನ ಬೆಳೆಸ್ತಾ ಹೋಗಬೇಕು. ಬೆಳೆಸ್ತಾ ಇದ್ದರೆ ಮಾತ್ರ ಅದೆಲ್ಲ ಮರಿ ಆಗ್ತಂಗೆ ದುಡ್ಡು ಆಗ್ತಾ ಇರುತ್ತೆ. ನಾವೀಗ ಎಲ್ಲಾದ್ರೂ ನಾವು ಒಂದು ಸೈಟಿಗೆ ಬಂಡವಾಳ ಹಾಕಿದ್ರೆ, ಎಲ್ಲಾದರೂ ಒಂದು 15 ಲಕ್ಷ ಕೊಟ್ಟು ಸೈಟ್ ತಗೊಳ್ತೀವಿ ಅಂದ್ಕೊಳಪ್ಪ, ಇನ್ನೊಂದು ವರ್ಷ ಬಿಟ್ಟು ಅದಕ್ಕೊಂದು 2 ಲಕ್ಷ ಲಾಭ ಬರುತ್ತೆ. ಹಂಗೆ ಬೆಳೆಸ್ತಾ ಹೋಗ್ಬೇಕು ದುಡ್ಡ. ಏನಕ್ಕಾದ್ರೂ ಒಂದು ಒಡವೆಗೋ ಏನಾದ್ರೂ ಹಾಕಿ ಬಂಡವಾಳನ, ಒಡವೆನೂ ಯಾರಾದ್ರೂ ಕಟ್ರೆ ಕತ್ಕೊಂಡು ಹೋಗ್ತಾರೆ ಅನ್ನೋ ಸೈಟ್ ಗಿಟ್ಟಿಗೆ ಏನಾದರೂ ಬಂಡವಾಳ ಮಾಡ್ತಾ ಹೋಗ್ಬೇಕು. ಅದು ಐಡಿಯಾ ಇರಬೇಕು. ಐಡಿಯಾ ಇಲ್ಲ ಬಿಡು ನಿಮ್ಮ ಅಮ್ಮನಿಗೆ. ಐಡಿಯಾ ಎಲ್ಲ ಇದ್ದಿದ್ರೆ ಹಂಗೆ ಇಟ್ಕೊಂಡು ಕುತ್ಕೊಂತಿರ್ಲಿಲ್ಲ, ಇದೇ ರೀತಿ ಎಲ್ಲ ರಿಸ್ಕ್ ತಗೊಳ್ತಾ ಇರಲಿಲ್ಲ. ಹೆಂಗೋ ಬಿಡು, ನಮ್ಗೆ ಹಾಲು ಆಗ್ತಾವಲ್ಲ, ನಿಮ್ಮ ಅಮ್ಮ ಹೊಸ ಸಾಕೋದ್ರಿಂದ ನಮ್ಮ ಮನೆಗೆ ಸಂತೃಪ್ತಿಗೆ ಹಾಲು ಆಗ್ತವೆ, ಸಂತೃಪ್ತಿಗೆ ಹಾಲು ಕುಡಿತೀವಲ್ಲ, ಅಷ್ಟೇ ಸಾಕು. ಅದೇ ಮತ್ತೆ ಯಾವ್ದು ಹೆಂಗಾದ್ರೂ ಹೋಗ್ಲೇಳು, ನಾವಿವಾಗ ಸಂತೃಪ್ತಿಯಾಗಿದ್ದೀವಲ್ಲ ಅಷ್ಟೇ ಸಾಕು. ಅದೇ ನಮಗೆ ಇವಾಗ ಮನಸ್ಸಿಗೆ ಸಮಾಧಾನ. ನಮ್ಗೆ ಇವಾಗ ಹೆಂಗೋ ಪುಕ್ಸಟ್ಟೆ ಹಾಲು ಸಿಗ್ತಾ ಇತ್ತಲ್ಲ ಅಷ್ಟೇ. ಹೆಂಗಾದ್ರೂ ಸಾಕ್ಯಂಬ್ಲೇಳು. ಪುಕ್ಸಟ್ಟೆ ಸಿಗ್ತಾವಂತ ಗಂಟ್ಲಿಗತ್ತ ಕುಡೀರಿ. ಯಾರೋ ಪಾಠ ಬೀಳೋದು ನಾಸ್ಕೆ ಮಾನ ಮರ್ಯಾದಿ ನಿಮ್ಗೇನು ಇಲ್ಲ ಬಿಡು. ನಾಸ್ಕಿಲ್ಲ ನಿಮಗೆ. ಓಟು ಬಿಟ್ಟಿರೋಳು ನೋಡು, ನನ್ನ ಹಸಿನೆಲ್ಲ ಹಾಲು ಕುಡಿಯೋಕ್ಕೆ ಕರ್ಕೊಂಬಂದವಳು, ಕರ್ಕೊಂಡು ಹೋಗಕ್ಕ ಹಾಲು. ಮಾನ ಮರ್ಯಾದೆ ಇಲ್ದವಳು. ಫೋನ್ನಾಗ ಅಲಾರಾಮ್ ಇಟ್ಕೊಂಡು ಬಂದ್ಬಿಟ್ಟೆ ಇವತ್ತು. ಸಿಗೆ ಬೀಳ್ತಾರೆ ಅಂತ ಬಂದೆ, ಸಿಗೆ ಬಿದ್ದುಬಿಟ್ರು. ಸಿಗೆ ಬೀಳ್ತಾರೆ ಇವತ್ತು, ಕಂಡು ಹಿಡಿಲೇಬೇಕು ಅಂತೇಳಿ ನಾನು ಲಸ್ಪಕಯ್ಯ ಇಬ್ರು ಬಂದು ಸಿಗೆ ಬಿದ್ದುಬಿಟ್ರು ಇವತ್ತು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.